ಓ ನನ್ನ ಪ್ರೀತಿಯ ಮಗುವೇ, ಮಗು, ಏಕೆ ಮಗು ದುಃಖ ಪಡುತ್ತಿದ್ದೀಯಾ? ನನ್ನ ಬದುಕಿನಲ್ಲಿ ಈ ರೀತಿ ಆಯಿತು, ಆ ರೀತಿ ಆಯಿತು ಅಂತ ಸಂಕಟ ಪಡುವ ಅವಶ್ಯಕತೆ ಇಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಅದೇ ರೀತಿ ಏನೇನೋ ಆಗಿದೆ ಅದೆಲ್ಲ ಪೂರ್ವ ನಿಯೋಜಿತ, ಯಾವುದು ತಕ್ಷಣ ಆಗಿಲ್ಲ ಅಥವಾ ಯಾರಿಗೂ ತಿಳಿಯದೇ ಕೂಡ ಆಗಿಲ್ಲ ಮಗು. ನನ್ನ ಪೂರ್ವ ನಿಯೋಜಿತ ಯೋಜನೆಗಳು ಎಲ್ಲವನ್ನು ನೀನು ಗೌರವಿಸಬೇಕು, ಒಪ್ಪಿಕೊಳ್ಳಲೇಬೇಕು ಕಂದ. ನೀನು ನಿನ್ನ ಬದುಕಿನಲ್ಲಿ ಮಾಡುವ ತಪ್ಪುಗಳನ್ನು ಕೂಡ ಅದೇ ರೀತಿ ಬಹಳ ಬೇಗ ಒಪ್ಪಿಕೊಳ್ಳಬೇಕು. ಯಾವಾಗ ಒಪ್ಪಿಕೊಳ್ಳುತ್ತೀಯ ಅಲ್ಲಿಂದಲೇ ಹೊಸ ಬದಲಾವಣೆಗಳು ಆರಂಭವಾಗುತ್ತದೆ. ಬದಲಾವಣೆಗಳ ಮಹಾಪರ್ವ ಏರ್ಪಡುತ್ತದೆ ಕಂದ. ನೀನು ಶ್ರೇಷ್ಠರಲ್ಲಿ ಶ್ರೇಷ್ಠ, ಪರಮಶ್ರೇಷ್ಠ. ಪದೇ ಪದೇ ಇನ್ನೊಬ್ಬರ ಹತ್ತಿರ ಹೇಳಿಸಿಕೊಳ್ಳುವ, ಇನ್ನೊಬ್ಬರ ಮಾತಿಗೆ ಪ್ರಭಾವಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ನಿನ್ನ ಮನಸ್ಸಿಗೆ ಅರ್ಥವಾಗುತ್ತದೆ ಯಾವುದು ಸರಿ, ಯಾವುದು ತಪ್ಪು. ನಾನು ತಪ್ಪು ಮಾಡುತ್ತಿದ್ದೀನಾ ಅಥವಾ ಸರಿಯಾದ ದಾರಿಯಲ್ಲಿ ನಡೆಯುತ್ತಾ ಇದ್ದೇನಾ ಅನ್ನುವ ಅರಿವು ನಿನಗೆ ಕಾಲಕ್ಕೆ ನಾನು ಅರ್ಥವಾಗುವಂತೆ ಮಾಡುತ್ತೇನೆ ಮಗು. ನನ್ನ ಪ್ರೀತಿಯ ಮಕ್ಕಳು ತುಂಬ ಜನ ಅರ್ಥ ಮಾಡಿಕೊಂಡು ಮುಂದೆ ಸಾಗುತ್ತಾರೆ. ಆದರೆ ಕೆಲವು ಮಕ್ಕಳು ಯಾವುದೇ ಕಾರಣಕ್ಕೂ ಅರ್ಥ ಮಾಡಿಕೊಳ್ಳಲು ಹೋಗುವುದೇ ಇಲ್ಲ. ಆ ಗೋಜಿಗೆ ಅವರುಗಳಿಗೆ ಅವರು ಮಾಡಿದ್ದೇ ಸರಿ, ಅವರ ಮಾತು ಸರಿ, ಅವರು ತಿಳಿದುಕೊಂಡಿದ್ದೇ ಸತ್ಯ. ಒಳ್ಳೆಯ ಮಾತುಗಳನ್ನು ಕೇಳುತ್ತಾರೆ. ಬದುಕಿನಲ್ಲಿ ಸಂಪೂರ್ಣವಾಗಿ ಕೆಳಗೆ ಬಿದ್ದಾಗ ತಾವು ಮಾಡಿದ ತಪ್ಪಿನ ಅರಿವು ತಮಗೆ ಆಗುತ್ತದೆ ಮಗು. ಆದರೆ ಎಲ್ಲಕ್ಕಿಂತ ದೊಡ್ಡದು, ನಾವು ಇನ್ನೊಬ್ಬರ ತಪ್ಪುಗಳಿಂದ ಪಾಠವನ್ನು ಕಲಿತು ನಮ್ಮ ಬದುಕಿನಲ್ಲಿ ತಪ್ಪುಗಳನ್ನು ಮಾಡಬಾರದು. ನಮ್ಮ ಬದುಕಿನಲ್ಲಿ ಪಾಠವನ್ನು ಕಲಿಯಲು ಹೋದರೆ ಬದುಕು ತುಂಬ ನಿಧಾನವಾಗುತ್ತದೆ. ನಮ್ಮ ಬದುಕಿನ ಅತ್ಯದ್ಭುತವಾದ ಅಮೂಲ್ಯವಾದ ಕ್ಷಣಗಳನ್ನು ನಾವು ಹಾಳು ಮಾಡಿಕೊಳ್ಳುತ್ತೇವೆ ಮಗು. ಯಾವ ರೀತಿ ನೀನು ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಒಂದು ಸುಂದರವಾದ ಬದುಕಿನ ಕಡೆ ಹೆಜ್ಜೆ ಹಾಕುತ್ತೀಯೋ ಅದೇ ರೀತಿ ಇನ್ನೊಬ್ಬರು ಮಾಡುವ ತಪ್ಪುಗಳನ್ನು ಎಂದಿಗೂ ಕೂಡ ಹುಡುಕಬೇಡ ಮಗು. ಅದು ತುಂಬ ಸುಲಭದ ಕೆಲಸ. ಇನ್ನೊಬ್ಬರು ತಪ್ಪು ಮಾಡುತ್ತಾರೆ ಎಂದರೆ ನಾವು ಬಹಳ ಬೇಗ ಹುಡುಕಬಹುದು. ಆದರೆ ಆ ತಪ್ಪಿನಲ್ಲಿ ಇರುವ ನೋವು ನಿನಗೆ ಅರ್ಥವಾಗುವುದಿಲ್ಲ, ಅವರಿಗೆ ಮಾತ್ರ ಅರ್ಥವಾಗುತ್ತದೆ. ಕಾರಣವನ್ನು ತಿಳಿ. ಆ ತಪ್ಪನ್ನು ಅವರು ಬೇಕು ಅಂತ ಮಾಡುತ್ತಾ ಇದ್ದಾರಾ ಅಥವಾ ಕೇವಲ ಅನಿವಾರ್ಯವಾಗಿ ಸಮಯದ ಗೊಂಬೆಗಳಾಗಿ ಮಾಡುತ್ತಾ ಇರಬಹುದೇನೋ ಅಲ್ಲವೇ ಮಗು. ಅವರನ್ನು ಪ್ರೀತಿಸು, ಗೌರವಿಸು, ಅವರಿಗೆ ಇಷ್ಟವಾಗುವ ರೀತಿ ನಡೆದುಕೋ. ಅವರ ಮನಸ್ಸನ್ನು ಗೆದ್ದು ಈ ತಪ್ಪುಗಳನ್ನು ಅವರು ಪುನಃ ಪುನಃ ಮಾಡಬಾರದು ಅನ್ನುವ ರೀತಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡು ಕಂದ. ಅದೇ ರೀತಿ ಮಗು, ನೀನು ಮೊದಲು ನಿನ್ನ ಬದುಕಿನಲ್ಲಿ ತಪ್ಪುಗಳನ್ನು ಒಪ್ಪಿಕೊಂಡು ಆ ತಪ್ಪುಗಳನ್ನು ಮಾಡದೆ ಒಳ್ಳೆಯ ಕೆಲಸಗಳನ್ನು ಎಂದು ಮಾಡುತ್ತೀಯೋ ಅದೇ ರೀತಿ ಅವರುಗಳು ಕೂಡ ನಿನ್ನನ್ನು ನೋಡಿ ಒಳ್ಳೆಯ ಬುದ್ಧಿಯನ್ನು ಕಲಿಯುತ್ತಾರೆ ಮಗು. ಪ್ರಪಂಚದಲ್ಲಿ ತುಂಬ ಕಷ್ಟವಾದದ್ದು ಒಂದು, ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಮುಂದೆ ಸಾಗುವುದು. ತುಂಬ ಸುಲಭವಾದ ಕೆಲಸ ಇನ್ನೊಬ್ಬರ ತಪ್ಪುಗಳನ್ನು ಬಹಳ ಬೇಗ ಹುಡುಕುವುದು ಮಗು. ಪ್ರತಿಯೊಬ್ಬರೂ ಕೂಡ ಇನ್ನೊಬ್ಬರ ತಪ್ಪನ್ನು ಹುಡುಕುತ್ತಿದ್ದಾರೆ. ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ಸಂಕಟ ಪಡುತ್ತಿದ್ದಾರೆ. ಆದರೆ ಅವರ ತಟ್ಟೆಯಲ್ಲಿ ಬಿದ್ದಿರುವ ಹೆಗ್ಗಣವನ್ನು ಅವರು ನೋಡುತ್ತಲೇ ಇಲ್ಲ, ಗಮನಿಸುತ್ತಲೇ ಇಲ್ಲ. ಇದು ಯಾವ ನ್ಯಾಯ ಕಂದ? ನೀನು ಬದಲಾಗು. ನಿನ್ನ ಜೊತೆ 4 ಜನರನ್ನು ಬದಲಾಯಿಸಿ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊ. ಆ ಬದುಕನ್ನು ಕಟ್ಟಿಕೊಳ್ಳಲು ನಿನಗೆ ನಾನು ಸಹಾಯ ಮಾಡುತ್ತೇನೆ. ಓಂ ಸಾಯಿರಾಮ್, ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಸಮಸ್ತ ಸಾಯಿ ಭಕ್ತರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಸಾಯಿಬಾಬಾ ಪ್ರತಿ ಕ್ಷಣವೂ ನಿಮ್ಮ ಮನಸ್ಸು, ನಿಮ್ಮ ದೇಹದಲ್ಲಿ ನೆಲೆಸಿರುತ್ತಾರೆ. ನೀವುಗಳು ಅದನ್ನು ಗುರುತಿಸಬೇಕು ಅಷ್ಟೇ.